ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರಲ್ಲಿ ಮಹಾಶಿವರಾತ್ರಿಯನ್ನು ಭಾನುವಾರ ಫೆಬ್ರವರಿ 15ರಂದು ಆಚರಿಸಲಾಗುತ್ತದೆ. ಇಡೀ ನಮ್ಮ ಭಾರತ ದೇಶದಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲಿಯೂ ಆಚರಣೆ ಮಾಡುವಂಥ ಕೆಲವು ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು, ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನ ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನ ಮನೆಯಲ್ಲಿ ಬೆಳಗಬೇಕು, ಯಾವ ದೇವರ ಪೂಜೆಯನ್ನ ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿ, ಅಥವಾ ಪುಣ್ಯ ನದಿಗಳ ಹೆಸರನ್ನು ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನು ಆಚರಿಸಿ. ಇದರಿಂದ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು. ಈ ದಿನ ಪ್ರತಿಯೊಬ್ಬರೂ ನಿಮ್ಮ ಮನೆಗಳ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತ ಸಹಸ್ರನಾಮವನ್ನು 27 ಬಾರಿ ಕೇಳಬೇಕು ಅಥವಾ ಹೇಳಬೇಕು. ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ 3 ದಿನದಲ್ಲಿ ನೆರವೇರುತ್ತದೆ. ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ. ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ. ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ನೆನೆಸಿಟ್ಟಂಥ ಹುರುಳಿಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ. ದಂಟು ಸೊಪ್ಪು ಹಾಗೂ ಬೆಲ್ಲ ಎರಡೂ ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ. ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ. ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ. ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ. ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು. ಅದರ ನಂತರ 3 ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು. ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ, ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ 4 ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯಫಲ ಹೀಗಿರುತ್ತದೆ. ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ 6 ವರ್ಷಗಳ ಪುಣ್ಯಫಲ ಪಡೆದುಕೊಳ್ತೀರಿ. ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷದ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಸ್ನಾನ ಮಾಡಿದರೆ 24 ವರ್ಷ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ. ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ 96 ವರ್ಷ ಪುಣ್ಯಫಲ ಸಿಗುತ್ತದೆ. ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯಫಲ ಪಡೆದುಕೊಳ್ತೀರಿ.
ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ 10 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 100 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನಂದರೆ, ಸಾವಿತ್ರಿ ಪ್ರಸವಿತೆ ಚ ಪರಂಧಾಮ ಜಲೆ ಮಮ ತತ್ತೇಜಸ ಪರಭ್ರಷ್ಟಂ ಪಾಪಂ ಯಾತು. ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಈ ದಿನ ತಡವಾಗಿ ಏಳುವುದು, ಸ್ನಾನ ಮಾಡದೇ ಇರುವುದು, ದಾನ ಮಾಡದೇ ಇರುವುದು, ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದೂ ಕೂಡ ಮಾಡದೇ ಇರೋದು, ಇನ್ನು ದೇವರ ಆರಾಧನೆ ಮಾಡದೇ ಇರೋದು, ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ, ಅಂದರೆ ಅವಶ್ಯಕತೆ ಇದ್ದವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಹೋಮ್ ಹವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ, ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು. ಚಂದ್ರನು ಮನಸ್ಕಾರಕ. ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ ಗೊಂದಲಗಳನ್ನು, ಚಂಚಲತೆಯನ್ನು ದೂರ ಮಾಡುತ್ತಾನೆ. ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ, ಕೆಲಸದ ಕಡೆ ಗಮನ ಹೆಚ್ಚುತ್ತದೆ. ಇದರಿಂದ ಹಣದ ಲಾಭವೇ ಆಗುತ್ತದೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ಕಂಬಳಿ, ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು, ಈ ಸಮಸ್ಯೆಗಳಿದ್ರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಬೇಕು. ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ, ಕಲಹಗಳು ನಿಲ್ಲುತ್ತದೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ. ಭೂಮಿ, ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ. ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು. ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೆ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ, ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವಕಾಮ ಫಲಪ್ರದಂ. ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ, ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ, ಕೆಲಸ, ಭೂಮಿ, ಕೋರ್ಟ್ ಕೇಸ್ನಲ್ಲಿ ಜಯ, ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. 2026ರಲ್ಲಿ ಮಹಾಶಿವರಾತ್ರಿಯನ್ನು ಭಾನುವಾರ ಫೆಬ್ರವರಿ 15ರಂದು ಆಚರಿಸಲಾಗುತ್ತದೆ. ಇಡೀ ನಮ್ಮ ಭಾರತ ದೇಶದಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲಿಯೂ ಆಚರಣೆ ಮಾಡುವಂಥ ಕೆಲವೇ ಕೆಲವು ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ.
ಶಂಭೋ ಶಂಕರ, ಭೋಲೆನಾಥ್, ಪರಮೇಶ್ವರ, ಸಾಂಬ ಸದಾಶಿವ, ನಾಗಾಭರಣ, ಈಶ್ವರ, ಗಂಗಾಧರ ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಶಿವ ಪರಮಾತ್ಮರನ್ನ ಆರಾಧನೆ ಮಾಡಲು ಪ್ರಾಶಸ್ತ್ಯವಾದ ದಿನವೇ ಮಹಾಶಿವರಾತ್ರಿ. ಕೈಲಾಸವಾಸಿ ಶಿವ ಪರಮಾತ್ಮರಿಗೆ ಮಹಾಶಿವರಾತ್ರಿ ಅತ್ಯಂತ ಪ್ರಿಯಕರವಾದ ದಿನವಾಗಿದೆ. ಈ ಶಿವರಾತ್ರಿಯ ದಿನದಂದು ಶಿವ ಪರಮಾತ್ಮರು ಕೈಲಾಸದಲ್ಲಿ ತಾಂಡವ ನೃತ್ಯವನ್ನು ಪ್ರದರ್ಶಿಸುತ್ತಾರಂತೆ. ಈ ಮಹಾಶಿವರಾತ್ರಿಯಂದು ದಿನ ರಾತ್ರಿ ಪೂಜೆಯೇ ಬಹಳ ವಿಶೇಷ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ. ಆದರೆ ಶಿವರಾತ್ರಿಯ ದಿನ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳೆಲ್ಲ ನಡೆಯುತ್ತವೆ. ಈ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ದಿನದಂದು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಶಿವರಾತ್ರಿಯಂದು ಶಿವಭಕ್ತರೆಲ್ಲರೂ ದಿನವಿಡೀ ಉಪವಾಸವನ್ನು ಕೈಗೊಂಡು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಸ್ಮರಣೆಯನ್ನು ಮಾಡುತ್ತಾರೆ. ಮಹಾಶಿವರಾತ್ರಿಯನ್ನು ಆಚರಿಸಲು ಕಾರಣವೇನು? ಮಹಾಶಿವರಾತ್ರಿಯಂದು ಜಾಗರಣೆಯನ್ನು ಏಕೆ ಮಾಡಬೇಕು? ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವರಾತ್ರಿ ಆಚರಣೆಯ ಹಿಂದೆ ಹಲವು ನಂಬಿಕೆಗಳಿವೆ. ಈ ಮಹಾಶಿವರಾತ್ರಿಯ ದಿನವೇ ಮಧ್ಯರಾತ್ರಿಯ ಸಮಯದಲ್ಲಿ ಶಿವ ಪರಮಾತ್ಮರಿಗೂ ಪಾರ್ವತಿ ದೇವಿಗೂ ಕಲ್ಯಾಣವಾಯಿತಂತೆ. ಈ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಲೆಂದೇ ಅಂದು 3 ಲೋಕಗಳಲ್ಲಿಯೂ ಸಹ ಜಾಗರಣೆ ಮಾಡಲಾಯಿತಂತೆ. ಇದೇ ಕಾರಣಕ್ಕಾಗಿ ಶಿವರಾತ್ರಿಯಂದು ಜಾಗರಣೆಯನ್ನು ಮಾಡಲೇಬೇಕೆಂದು ಹೇಳಲಾಗುತ್ತದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲವನ್ನು ಮನುಕುಲದ ರಕ್ಷಣೆಗೋಸ್ಕರವೇ ಶಿವ ಪರಮಾತ್ಮರು ಕುಡಿದು ಬಿಡುತ್ತಾರೆ. ಕುಡಿದ ವಿಷವು ಗಂಟಲಿನಿಂದ ಕೆಳಗೆ ಇಳಿಯದ ರೀತಿಯಲ್ಲಿ ಪಾರ್ವತಿ ದೇವಿ ರಾತ್ರಿ ಇಡೀ ಗಂಟಲನ್ನು ಬಿಗಿ ಹಿಡಿದುಕೊಂಡಿದ್ದಾರಂತೆ. ನಿದ್ರೆ ಮಾಡುವುದರಿಂದ ಕುಡಿದ ವಿಷ ಬೇಗನೆ ಕೆಲಸ ಮಾಡಬಹುದೆಂಬ ಕಾರಣಕ್ಕಾಗಿಯೇ ಶಿವ ಪರಮಾತ್ಮರು ನಿದ್ರೆಗೆ ಜಾರದಂತೆಯೇ ರಾತ್ರಿ ಇಡೀ ದೇವಾನುದೇವತೆಗಳು ಶಿವದೇವರ ಭಜನೆಯನ್ನ ಮಾಡುತ್ತಾ ಅವರನ್ನು ಜಾಗೃತರನ್ನಾಗಿಸುತ್ತಾರೆ. ಇದರಿಂದ ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಪಾರ್ವತಿ ದೇವಿ ಹಾಗೂ ದೇವಾನುದೇವತೆಗಳೆಲ್ಲ ರಾತ್ರಿಯಿಡೀ ಜಾಗರಣೆಯನ್ನು ಮಾಡಿ ಶಿವ ಪರಮಾತ್ಮರು ನಿದ್ರಿಸದಂತೆ ನೋಡಿಕೊಂಡು ಶಿವ ಪರಮಾತ್ಮರು ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿಯುವಂತೆ ಮಾಡಿದ ದಿನವೇ ಶಿವರಾತ್ರಿ. ಇದೇ ಕಾರಣಕ್ಕಾಗಿ ಭಕ್ತಾದಿಗಳೆಲ್ಲರೂ ಶಿವರಾತ್ರಿಯಂದು ರಾತ್ರಿಯಿಡೀ ಜಾಗರಣೆಯನ್ನು ಮಾಡಿ ಶಿವ ಪರಮಾತ್ಮರನ್ನ ಸ್ಮರಣೆ ಮಾಡುತ್ತಾರಂತೆ. ಮತ್ತೊಂದು ಕಥೆಯ ಪ್ರಕಾರ ಶಿವ ಪರಮಾತ್ಮರು ಮೊದಲ ಬಾರಿಗೆ ಲಿಂಗರೂಪಿಯಾಗಿ ಕಾಣಿಸಿಕೊಂಡ ದಿನವೇ ಮಹಾಶಿವರಾತ್ರಿ. ಲಿಂಗ ಪುರಾಣದ ಪ್ರಕಾರ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮದೇವರು ಹಾಗೂ ಮಹಾವಿಷ್ಣು ದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದ ಉಂಟಾಗುತ್ತದೆ. ಅವರಿಬ್ಬರ ನಡುವಿನ ವಾದ ವಿಕೋಪಕ್ಕೆ ತಿರುಗದಾಗ ಶಿವ ಪರಮಾತ್ಮರು ಅವರಿಬ್ಬರ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನು ಕಂಡುಹಿಡಿಯುವಂತೆ ತಿಳಿಸುತ್ತಾರೆ. ಬ್ರಹ್ಮದೇವ ಹಂಸದ ರೂಪವನ್ನು ತಾಳಿ ಸ್ತಂಭದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಸಾಗಿದ್ರೆ, ವಿಷ್ಣು ಪರಮಾತ್ಮರು ವರಾಹ ಅವತಾರವನ್ನು ತಾಳಿ ಕಂಬದ ತಳವನ್ನು ಹುಡುಕಲು ಕೆಳಮುಖರಾಗಿ ತೆರಳುತ್ತಾರೆ. ಆದರೆ ಇಬ್ಬರಿಗೂ ಕಂಬದ ತುದಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಇಬ್ಬರೂ ಸಹ ವಿಫಲರಾಗುತ್ತಾರೆ. ಆದರೆ ಸೋಲನ್ನೊಪ್ಪದ ಬ್ರಹ್ಮದೇವ ಅಗ್ನಿಸ್ತಂಭದ ಶಿರದಿಂದ ಬೀಳುತ್ತಿದ್ದಂಥ ಕೇದಿಗೆ ಪುಷ್ಪವನ್ನು ಹಿಡಿದು ತಂದು ತಾವು ಅಗ್ನಿಸ್ತಂಭದ ಶಿರವನ್ನು ತಲುಪಿ ಅಲ್ಲಿನಿಂದ ಈ ಪುಷ್ಪವನ್ನು ತಂದಿರುವೆ ಎಂದು ಸುಳ್ಳನ್ನು ನುಡಿಯುತ್ತಾರೆ. ಬ್ರಹ್ಮದೇವರ ಮೋಸದ ಬಗ್ಗೆ ಕೋಪಗೊಂಡ ಶಿವ ಪರಮಾತ್ಮರು ಇಡೀ ಲೋಕದಲ್ಲಿ ಬ್ರಹ್ಮದೇವರನ್ನು ಯಾರು ಪೂಜಿಸಬಾರದು ಎಂಬ ಶಾಪವನ್ನು ನೀಡಿ ಲಿಂಗ ರೂಪವನ್ನು ತಾಳುತ್ತಾರೆ. ಶಿವದೇವರು ಹೀಗೆ ಲಿಂಗ ರೂಪವನ್ನು ತಾಳಿದ ದಿನವನ್ನೇ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಶಿವರಾತ್ರಿಯಂದು ಉಪವಾಸ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಬಿಲ್ವಪತ್ರೆಯಿಂದ ಪೂಜಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ. ಶಿವರಾತ್ರಿಯ ಆಚರಣೆ ಮಹತ್ವವನ್ನು ಸಾರುವಂಥ ಕಥೆಯೊಂದಿದೆ. ಆ ಕಥೆಯ ಪ್ರಕಾರ ಬೇಡನೊಬ್ಬನು ಕಾಡಿಗೆ ಬೇಟೆಗಾಗಿ ತೆರಳಿರುತ್ತಾನೆ. ಇಡೀ ದಿನ ಕಾಡಿನಲ್ಲಿಯೇ ಸುತ್ತಾಡಿದರೂ ಸಹ ಆತನಿಗೆ ಬೇಟೆ ದೊರಕುವುದಿಲ್ಲ. ಒಂದು ಬೇಟೆಯು ದೊರಕದೆಯೇ ಆತ ಬೇಟೆಗಾಗಿ ಹುಡುಕುತ್ತಾ ಕಾಡಿನಲ್ಲಿಯೇ ದಾರಿ ತಪ್ಪಿಬಿಡುತ್ತಾನೆ. ಅಷ್ಟರಲ್ಲಾಗಲೇ ಕತ್ತಲಾಗಿದ್ದ ಕಾರಣದಿಂದಾಗಿ ಕ್ರೂರ ಮೃಗಗಳಿಂದ ತಪ್ಪಿಸಿಕೊಳ್ಳಲು
ಮರವೊಂದನ್ನು ಏರಿ ಕುಳಿತುಕೊಳ್ಳುತ್ತಾನೆ. ರಾತ್ರಿ ಏನಾದರೂ ನಿದ್ರೆ ಹತ್ತಿಬಿಟ್ರೆ ಮರದಿಂದ ಬಿದ್ದು ಬಿಟ್ಟು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೇನೆ ಎಂಬ ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರಲು ತಾನು ಕುಳಿತಿದ್ದಂಥ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯತೊಡಗುತ್ತಾನೆ. ಆಶ್ಚರ್ಯವೆಂದರೆ ಆತ ಕುಳಿತಿದ್ದ ಮರ ಬಿಲ್ವಪತ್ರೆಯ ಮರವಾಗಿರುತ್ತದೆ. ಆ ಮರದಡಿ ಒಂದು ಶಿವಲಿಂಗವಿರುತ್ತದೆ. ಆತನು ಕಿತ್ತು ಹಾಕುತ್ತಿದ್ದಂಥ ಬಿಲ್ವಪತ್ರೆಗಳೆಲ್ಲ ಶಿವಲಿಂಗದ ಮೇಲೆಯೇ ಬೀಳುತ್ತಿರುತ್ತವೆ. ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ. ಆತನಿಗೆ ಅರಿವಿಲ್ಲದೆಯೇ ಆತನು ರಾತ್ರಿ ಇಡೀ ಜಾಗರಣೆಯನ್ನ ಮಾಡಿ ಶಿವಪೂಜೆಯನ್ನ ಮಾಡಿಬಿಡುತ್ತಾನೆ. ಜೊತೆಗೆ ಬೇಟೆ ಸಿಗದ ಕಾರಣ ಉಪವಾಸವನ್ನು ಸಹ ಆತ ಮಾಡಿರುತ್ತಾನೆ. ಇದರಿಂದ ಶಿವರಾತ್ರಿಯ ಪೂಜಾ ಫಲವು ಆತನಿಗೆ ದೊರೆತು ಆತನು ಮರಣಿಸಿದಾಗ ಕೈಲಾಸದಿಂದ ಶಿವದೂತರು ಬಂದು ಆತನ ಆತ್ಮವನ್ನ ಕೈಲಾಸಕ್ಕೆ ಕರೆದೊಯ್ಯುತ್ತಾರೆ. ಶಿವರಾತ್ರಿ ಆಚರಣೆ ಹೇಗೆ? ಮಹಾಶಿವರಾತ್ರಿಗೆ ಹೆಚ್ಚು ಪವಿತ್ರತೆ ಮತ್ತು ಪ್ರಾಮುಖ್ಯತೆ. ಅಂದು ನಾವು ಆಚರಿಸುವ ಉಪವಾಸದಿಂದ ಮಹಾಶಿವರಾತ್ರಿ ಹಬ್ಬದಂದು ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಮಾಡಿ ಮರುದಿನ ಮುಂಜಾನೆಯೇ ಪೂಜೆಯ ಬಳಿಕ ಆಹಾರವನ್ನು ಸ್ವೀಕರಿಸಬೇಕು. ಶಿವರಾತ್ರಿಯ ದಿನ ಕಟ್ಟುನಿಟ್ಟಿನ ಉಪವಾಸವನ್ನ ಮಾಡಲಾಗದವರು ಹಾಲು ಅಥವಾ ಹಣ್ಣಿನ ರಸವನ್ನ ತೆಗೆದುಕೊಳ್ಳುತ್ತಾರೆ. ಶಿವರಾತ್ರಿಯ ಮರುದಿನ ಉಪವಾಸವನ್ನ ಕೊನೆಗೊಳಿಸುವಾಗ ಮೊದಲು ಶಿವದೇವರ ಪ್ರಸಾದವನ್ನ ಸ್ವೀಕರಿಸಿ ಉಪವಾಸವನ್ನ ಕೊನೆಗೊಳಿಸಿ ತಿಳಿಸುವಂಥ ಪರಿಪಾಠವಿದೆ. ಶಿವರಾತ್ರಿಯ ದಿನದಂದು ಓಂ ನಮಃ ಶಿವಾಯ ಎನ್ನುವ ನಾಮ ಜಪವನ್ನ ಮಾಡುವ ಜೀವಕ್ಕೆ ಶಿವದೇವರು ಸೂಕ್ಷ್ಮ ಶಕ್ತಿಯನ್ನ ಕರುಣಿಸುತ್ತಾರೆ. ಶಿವದೇವರು ಅಭಿಷೇಕ ಪ್ರಿಯರು. ಈ ದಿನ ಶಿವದೇವರಿಗೆ ಅಭಿಷೇಕ ಮಾಡುವುದರಿಂದ ಎಲ್ಲ ರೀತಿಯ ದುಃಖ ದುಮ್ಮಾನಗಳಾಗಲಿ ಅಥವಾ ಯಾವುದೇ ರೀತಿಯ ಭಯವಾಗಲಿ ನಿವಾರಣೆಯಾಗುತ್ತವೆ. ಮಹಾಶಿವರಾತ್ರಿಯಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ. ಶಿವದೇವರು ಅಭಿಷೇಕ ಪ್ರಿಯರಾದ್ದರಿಂದ ಶಿವರಾತ್ರಿಯ ದಿನ ರಾತ್ರಿ ಇಡೀ ದೇವಾಲಯಗಳಲ್ಲೆಲ್ಲ ಶಿವದೇವರಿಗೆ ಗಂಗಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತದೆ. ಹಾಲು, ಜೇನುತುಪ್ಪ, ಹೂಗಳು ಹಾಗೂ ಬಿಲ್ವಪತ್ರೆಗಳಲ್ಲಿ ಶಿವನಿಗೆ ಅರ್ಪಿಸಲಾಗುತ್ತದೆ. ಜೊತೆಗೆ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಲಾಗುತ್ತದೆ. ಶಿವರಾತ್ರಿಯ ದಿನ ಉಪವಾಸವಿದ್ದು ಶಿವದೇವರ ದೇಗುಲಗಳಿಗೆ ಭೇಟಿ ನೀಡಿ ಶಿವದೇವರ ದರ್ಶನವನ್ನು ಪಡೆದ ನಂತರ ನಿದ್ರೆಯನ್ನು ಮಾಡದೆ ಶಿವ ಧ್ಯಾನವನ್ನ ಮಾಡುವಂಥ ಭಕ್ತಾದಿಗಳ ಎಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇದು ಮಹಿಳಾ ಮಣಿಯರಿಗೆ ಅತ್ಯಂತ ವಿಶೇಷವಾದ ಹಬ್ಬ. ವಿವಾಹಿತ ಮಹಿಳೆಯರು ಶಿವರಾತ್ರಿ ಹಬ್ಬವನ್ನು ಆಚರಿಸಿದರೆ ಅವರ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ. ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿಯಂದು ಶಿವ ಪರಮಾತ್ಮರನ್ನ ಪೂಜಿಸಿದರೆ ಪರಶಿವರಂತಹ ಪತಿ ದೊರೆಯುತ್ತಾರೆ. ಶಿವರಾತ್ರಿ ಆಚರಣೆಯು ವೈಜ್ಞಾನಿಕ ಹಿನ್ನೆಲೆ. ಶಿವರಾತ್ರಿ ಬಂದಿತೆಂದರೆ ಸಾಕು, ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ. ಹವಾಮಾನದ ಹಠಾತ್ ಬದಲಾವಣೆಯಿಂದಾಗಿ ಮನುಷ್ಯನ ದೇಹದಲ್ಲಿಯೂ ಸಹ ಬಹಳಷ್ಟು ಬದಲಾವಣೆಗಳು ಉಂಟಾಗಿ ರೋಗಗಳು ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಲಂಘನಂ ಪರಮೌಷಧಂ ಎಂಬ ಗಾದೆ ಮಾತೊಂದಿದೆ. ಅಂದರೆ ಎಲ್ಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿಯಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ನಾವು ಪೂಜಿಸುತ್ತೇವೆ. ಈ ಬಿಲ್ವ ಪತ್ರೆಗಳಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸಬಲ್ಲಂಥ ಶಕ್ತಿ ಅಡಕವಾಗಿರುತ್ತದೆ. ಬಿಲ್ವ ಪತ್ರೆಯನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುತ್ತದೆ. ಇದರಿಂದ ರೋಗ ರುಜಿನಗಳಿಂದ ನಾವು ಮುಕ್ತರಾಗಬಹುದು. ಅಷ್ಟು ಮಾತ್ರವಲ್ಲದೆ ಶಿವರಾತ್ರಿಯಂದು ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತೇವೆ. ಶಿವಲಿಂಗಗಳು ವಿಶಿಷ್ಟವಾದ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ. ಅವುಗಳ ಮೇಲೆ ನೀರು ಬಿದ್ದಾಗ ಆ ಲಿಂಗಗಳಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ. ಈ ಶಕ್ತಿ ನಮ್ಮ ದೇಹದ ಮುಖಾಂತರವು ಪ್ರವಹಿಸಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ ಹಾಗೂ ನಮ್ಮೊಳಗಿನ ಆತ್ಮವು ಹೊಸ ಚೈತನ್ಯದಿಂದ ಜಾಗೃತವಾಗುತ್ತದೆ. ಆತ್ಮೀಯರೇ, ಮಹಾಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವ ಪರಮಾತ್ಮರ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬರುತ್ತಾಳೆ. ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಹಣದ ಜಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಈ ದಿನ ಲಕ್ಷ್ಮೀ ಪೂಜೆ ಸಂಕಲ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ, ಅಖಂಡ ಯಶಸ್ಸು, ನಿರಂತರ ಧನಾಗಮನವಾಗುತ್ತದೆ. ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು, ಯಾವ ರೀತಿಯಾಗಿ ಯಾವ ಸಮಯದಲ್ಲಿ
ಈ ವಸ್ತುವನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಸರ್ವಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಮಹಾಲಕ್ಷ್ಮಿ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ. ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ, ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ. ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ. ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ. ಮನೆ ತುಂಬ ಕಷ್ಟ, ಸಾಲ, ಅನಾರೋಗ್ಯದ ಸಮಸ್ಯೆಗಳು ತಾಂಡವ ಆಡ್ತಾ ಇರುತ್ತದೆ. ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಕಷ್ಟಗಳು. ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ, ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ. ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ, ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಈ ಎಲ್ಲ ಕಣ್ಣೀರು ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ವಿಶೇಷ ಕೆಲಸವನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಯಾರಿರ್ತೀರಾ, ಅಣ್ಣ ಆಗಿರ್ಬೋದು, ಅಪ್ಪ, ಅಮ್ಮ, ಅಕ್ಕ, ನಮ್ಮ ವಯಸ್ಸಾದ ಹಿರಿಯರು, ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನ ಮಾಡಬೇಕಾಗುತ್ತದೆ. ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು. ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು. ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು. ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು. 2, 4, 8, 10, 12 ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು. ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ. ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೀನಿ. ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ. ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ. ಸರ್ವಕಾಲಕ್ಕೂ ಸರ್ವ ವಿಧವಾದ ಯಶಸ್ಸು ಸಿಗಲಿ. ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ. ಮಾಟಮಂತ್ರ, ಅಕ್ಕಪಕ್ಕದವರ ದೃಷ್ಟಿ, ನರದೃಷ್ಟಿ, ನರದೋಷಗಳಂಥ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ. ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಮಹಾಲಕ್ಷ್ಮಿ ದೇವಿಯಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು. ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು. ಈ ಅರಿಶಿನದ ತೋರಣವನ್ನು ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು. ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು. ಈ ತೋರಣವನ್ನು ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು. ಸಾಧ್ಯವಾದರೆ 2 ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ. ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ. ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ. ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು, ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು, ಮದುವೆ ಭಾಗ್ಯ, ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು. ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು. ಅರಿಶಿನಕ್ಕೆ ಅಧಿಪತಿ ಯಾರು? ಗುರು. ಆದ್ದರಿಂದ ದೈವಬಲ, ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನ ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ.
ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ. ಉತ್ತಮ ಆರೋಗ್ಯ, ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ. ಇನ್ನು ಅತಿ ಮುಖ್ಯವಾಗಿ ಈ ದಿನ ಮಹಾಲಕ್ಷ್ಮಿ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನ ನೋಡಲು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀ ದೇವಿಯನ್ನ ಕರೆಯುತ್ತಾರೋ ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮಿ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಈ ಕವಡೆಯ ಶಬ್ದವನ್ನ ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ, ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ 11 ಗಂಟೆಯಿಂದ 12 ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು, ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು. ಈ ಕೆಲಸವನ್ನ ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳೋದಿಲ್ಲ, ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ, ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನು ಶಬ್ದವನ್ನ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ, ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ. ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜವೈಭವ ಉಂಟಾಗುತ್ತದೆ. ವಸ್ತು, ವಾಹನ, ಉದ್ಯೋಗ, ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮಿ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ, ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಆ ದೀಪಕ್ಕೆ 6 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ, ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು. ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನು ಬೆಳಗಬೇಕು. ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನ ಸ್ವಲ್ಪ ಸಮಯ ಇಡಬೇಕು. ಮತ್ತೆ ಪಾಯಸವನ್ನ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನ ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು. ನೀವು ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವಾಗ 6 ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿಡಬೇಕು. ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನು ಬಳಸಿಕೊಳ್ಳಬೇಕು. ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ, ಇಂದ್ರನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ, ವಿದ್ಯೆ, ಕಂಕಣ, ಸಂತಾನ, ಭೂಮಿ, ಮನೆ, ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ. ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ. ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ. ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ, ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ. ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.